ನಾವು ಬೆಂಗಳೂರು ಜೆ.ಪಿ. ನಗರದಿಂದ ಬಂದಿದ್ದೀವಿ ಇಲ್ಲಿ ಸೀರೆ ಕೊಳ್ಳೋದಕ್ಕೆ ಅಂತೇಳಿ. ನಾನು ಕೂಡ ಯೂಟ್ಯೂಬಲ್ಲಿ ಇದನ್ನೆಲ್ಲ ನೋಡಿಬಿಟ್ಟು ಆನ್ ದಟ್ ಬೇಸಿಸ್ಸು ನನ್ನ ಮಗಳ ಮದುವೆ ಫಿಕ್ಸ್ ಆದಾಗ್ಲೇ ಒಂದು ಶಾರ್ಟ್ ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಹತ್ತಿರದಲ್ಲಿ ಫಸ್ಟ್ ಆ್ಯಕ್ಚುಲಿ ಕಾಂಜೀಪುರಮಿಗೆ ಹೋಗೋಣ ಅಂದ್ಕೊಂಡಿದ್ದೆ. ಕಾಂಜೀಪುರಮಿಗೆ ಹೋಗಿ ಬರೋದಕ್ಕೆ ಅಲ್ಲಿ ಹೋದ್ಮೇಲೆ ಎಷ್ಟರಲ್ಲಿ ಸಿಗುತ್ತೆ ಯಾವುದು ಏನು ನಮಗೆ ಗೊತ್ತಿಲ್ಲ, ಒಂದು ಸಲನೂ ಹೋಗಿಲ್ಲ. ಸೊ ಅಟ್ಲೀಸ್ಟ್ ಕಾಂಜೀಪುರಮಿಗೆ ಹೋದ್ಮೇಲೆ ನಾವು ಒಂದು ದಿನದಲ್ಲಿ ಎಲ್ಲ ಮುಗಿಸ್ಕೊಂಡು ಬರಬೇಕು ನಾವು ತಗೊಳ್ಳೋದು. ಇಲ್ಲ ಅಂದ್ರೆ ಹೋಗಿ ಬಂದಿದ್ರದ್ದು ದುಡ್ಡು ವರ್ಕೌಟ್ ಆಗಲ್ಲ ನಮಗೆ. ಅಕಸ್ಮಾತ್ ಅಲ್ಲಿ ಇಷ್ಟ ಆಗಲಿಲ್ಲ ಅಂತಂದರೆ ನಾವು ಅಲ್ಲಿ ಏನಿದೆಯೋ ಅದಕ್ಕೆ ನಾವು ಕಾಂಪ್ರಮೈಸ್ ಆಗಿ ತಗೊಂಬರೋ ಚಾನ್ಸಸ್ ಇರುತ್ತೆ ಅನ್ನೋ ಕಾರಣಕ್ಕೆ, ಮತ್ತು ರಜದ್ದು ಎಲ್ಲ ನಾವು ವರ್ಕರ್ಸ್ ಆದ್ದರಿಂದ ರಜದ್ದು ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅಂದ್ಕೊಂಡು ನಾನು ಆಮೇಲೆ ಇದಾದರೂ ಒಂದಲ್ಲ ಎರಡಲ್ಲ 3 ಸಲ ಬರ್ಬೋದು. ಒಂದೇ ದಿನಕ್ಕೆ ನಮಗೆ ಪರ್ಚೇಸಿಂಗ್ ಆಗಲಿಲ್ಲ ಅಂದರೂ 2-3 ದಿನದಲ್ಲಿ ಮಾಡ್ಬೋದು. ಈ ಎಲ್ಲ ಕಾರಣಗಳಿಂದ, ಜೊತೆಗೆ ನಮಗೆ ನಮ್ಮ ಊರಲ್ಲೇ ಇರ್ತಕ್ಕಂಥ ಕೈಮಗ್ಗದ ಸೀರೆಗಳು ಡೈರೆಕ್ಟಾಗಿ ವೀವರ್ಸಿಂದ ಸಿಗ್ತಕ್ಕಂಥದ್ದು. ಅಫ್ಕೋರ್ಸ್ ಇದನ್ನೆಲ್ಲ ಅಂಗಡಿಗಳಲ್ಲಿ ಹೋದಾಗ ಡೆಫಿನೆಟ್ಲಿ ಅವ್ರದ್ದು ಕಮಿಷನ್ನು, ಬ್ರೋಕರ್ ಕಮಿಷನ್ನು, ಆ ಕಮಿಷನ್ನು ಈ ಕಮಿಷನ್ನು ಅಂತ ಸೇರಿಸಿರ್ತಾರೆ ಅಂತ ನನ್ನ ಅನಿಸಿಕೆ. ಕಂಪೇರಿಟಿವ್ಲಿ ನನಗೆ ಈಗ ಯಾವುದೇ ಒಂದು ಸೀರೆನ ನಾವು ಈ ಸೀರೆ ಎಷ್ಟಕ್ಕೆ ಸಿಗುತ್ತೆ, ಈ ಸೀರೆ ಇಲ್ಲಿ ಎಷ್ಟಕ್ಕೆ ಸಿಗುತ್ತೆ ಅಂತೇಳಿ ಅಕ್ಕಪಕ್ಕ ಇಟ್ಕೊಂಡು ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ನಾವು ಮ್ಯಾಚ್ ಮಾಡೋಕ್ಕಾಗಲ್ಲ. ಇಟ್ ಈಸ್ ಹೆವಿ ಡಿಫಿಕಲ್ಟು. ಬಟ್ ಓವರಾಲ್ ನೋಡಿದಾಗ ನಮಗೆ ಅಟ್ರಾಕ್ಟಿವ್ ಸೀರೆಸು ನಾವು ಬಯಸಿದಂಥ ರೇಂಜಲ್ಲಿ ಒಳ್ಳೊಳ್ಳೆ ಸೀರೆಗಳು ಸಿಕ್ತು. ನಮಗೆ ಸೆಲೆಕ್ಷನ್ ಮಾಡುವಾಗಲೂ ತುಂಬ ಏನು ಕಷ್ಟ ಆಗಲಿಲ್ಲ. ಒಂದಕ್ಕಿಂತ ಒಂದು ಸೀರೆಗಳು ಒಂಥರ ಕ್ಯಾಚಿಯಾಗಿದ್ವು. ಸೊ ಹಾಗಾಗಿ ನಾವು ಇಲ್ಲಿ ಬಂದು ಮತ್ತೆ ನೆಕ್ಸ್ಟ್ ಅಕಸ್ಮಾತ್ ನಮಗೆ ಇನ್ನೇನಾದರೂ ಬೇಕು ಅಂತಂದರೂ ಇನ್ನೊಂದು ರೌಂಡ್ ಬಂದು ಹೋಗೋದಕ್ಕೆ ಸುಲಭ ಆಯಿತು ನಮಗೆ. ಒಂದೇ ದಿನದಲ್ಲಿ ನಮ್ಮದು ಮದುವೆದು ಮುಗಿಲಿಲ್ಲ, ಇನ್ನೂ ಬರುಕ್ಕಿದೆ. ನಾನು ಅದಕ್ಕೆ ಹೇಳ್ತಾ ಇದ್ದೆ, ಇನ್ನೂ ಗಂಡಸರಿಸಿದೆಲ್ಲ ಇದೆ ತಗೊಳ್ಳೋದು ಅಂತೇಳಿ. ಹಾಗಾಗಿ ಅದಕ್ಕೆ ಇನ್ನೊಂದು ರೌಂಡ್ ಬರ್ಬೋದು. ಯಾಕೆಂದರೆ ನನಗಿದು ಹತ್ತಿರದಲ್ಲಿದೆ. ಒಂದಲ್ಲ ಎರಡಲ್ಲ 3 ರೌಂಡ್ ನಾನು ಬಂದರೂ ಕೂಡ ನನಗೇನು ಪ್ರಾಬ್ಲಮ್ ಆಗಲ್ಲ. ಸೊ ಹಾಗಾಗಿ ನನಗೆ ಇದೊಂದು ಇಷ್ಟ ಆಯಿತು. ಫಸ್ಟ್ ನಾನು ಏನು ಶಾರ್ಟ್ ಲಿಸ್ಟ್ ಮಾಡಿ ಇಟ್ಕೊಂಡಿದ್ನೋ ಫೈನಲಿ ನಾನು ಕಡೆಗೆ ಅಲ್ಲೇ ತಗೊಳ್ಳೋದಾಯಿತು. ಅದೇನೋ ಗೊತ್ತಿಲ್ಲ, ಅದು ಇಲ್ಲೇ ತಗೊಳ್ಬೇಕು ಅಂತಿತ್ತ ಏನೋ ನನ್ನ ಮಗಳದ್ದು ಮದುವೆಗೆ. ಹಾಗಾಗಿ ಇಲ್ಲಿ ತಗೊಂಡಿದ್ದೀನಿ. ನನಗೆ ಸಂತೋಷ ಆಗಿದೆ. ರೇಟ್ ವೈಸು, ಸೆಲೆಕ್ಷನ್ ವೈಸು ನನಗೆ ಸಂತೋಷ ಆಗಿದೆ. ನಾನು ಬೇರೆಯವರಿಗೂ ಕೂಡ ಇದನ್ನು ಬೇರೆ ಕಡೆ ಕಾಂಜೀಪುರಮ್ಮು ಅಲ್ಲಿ ಹೋಗ್ತೀನಿ, ಸುದರ್ಶನಿಗೆ ಹೋಗ್ತೀನಿ, ಇನ್ನೆಲ್ಲೋ ಹೋಗ್ತೀನಿ ಅನ್ನೋದಕ್ಕಿಂತ ಬಂದು ಒಂದು ಸಲ ನೋಡ್ಬೋದು. ಆಮೇಲೆ ಬೇಕಿದ್ರೆ ಡಿಸಿಷನ್ ನೀವು ತಗೊಳ್ಳಿ. ಜೊತೆಗೆ ಕೆಲವ್ರು ಹೇಳ್ತಾರೆ ಇದು ಏನು ಸಿಲ್ಕ್ದು ಸರ್ಟಿಫಿಕೇಷನ್ ಮಾರ್ಕ್ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೂ ಕೂಡ ಇವ್ರು ಬೇಕಾದರೆ ನಿಮಗೆ ಒಂದೊಂದು ಸೀರೆದು ಬೇಕಾದರೆ ನೂಲು ತೆಗೆದು ಸುಟ್ಟು ತೋರಿಸ್ತೀವಿ. ಬಟ್ ಏನಾಗುತ್ತೆ ಅಂತಂದರೆ ಯೂಶ್ವಲಿ ಸರ್ಟಿಫಿಕೇಷನ್ ಆಗೋದು ಒಂದು ಅಂಗಡಿಗೆ ಹೋದಾಗ, ಅಂದರೆ ಯಾರು ಫೈನಲ್ ಆಗಿ ಮಾರ್ತಾ ಇರ್ತಾರೋ ಅವರು ಸರ್ಟಿಫಿಕೇಷನ್ಗೆ ಹೋಗ್ತಾರೆ. ಬಟ್ ವೀವರ್ಸ್ ಲೆವೆಲಲ್ಲಿ ಸರ್ಟಿಫಿಕೇಷನ್ನು ಅವ್ರದ್ದೇ ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ಬರೋದ್ರಿಂದ ಸರ್ಟಿಫಿಕೇಷನ್ ಇರಲ್ಲ. ಆ ಟ್ಯಾಗ್ ನೀವು ನೋಡೋದಾದರೆ ಇಲ್ಲಿಗೆ ಬಂದರೂ ನಿಮಗೆ ಅದು ಸಿಗಲ್ಲ. ಇದನ್ನೇ ಅವ್ರ ಅಂಗಡಿಯವರು ಕೂಡ ಹೇಳೋದು. ಬಟ್ ನಾವು ಆ ಸಿಲ್ಕ್ ಬಗ್ಗೆ ನಮಗೆ ನಂಬಿಕೆ ಇದೆ, ಚೆನ್ನಾಗಿದೆ ಅಂತ ಅನಿಸಿತ್ತು, ನಾವು ತಗೊಂಡಿದ್ದೀವಿ. ಉಳಿದಿದ್ದು ನಿಮ್ಮ ಅಭಿಪ್ರಾಯ, ಡಿಸಿಷನ್ನಿಗೆ ಬಿಡ್ತೀವಿ. ಬಟ್ ಒಂದು ಮ್ಯಾರೇಜ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಫಂಕ್ಷನ್ ಆಗಿರ್ಬೋದು, ಯು ಕ್ಯಾನ್ ಗೋ ಅಂಡ್ ಟ್ರೈ ಒನ್ಸ್ ಬಿಫೋರ್ ಡಿಸೈಡಿಂಗ್ಗೆ. ಏನು ಹೈಯರ್ ಲೆವೆಲ್ಲು ಏನೋ 20,000 ಸೀರೆ ತಗೊಳ್ತೀನಿ, 50,000 ಸೀರೆ ತಗೊಳ್ತೀನಿ ಅಂತ ಹೋಗಿ ಆ 50,000 ಸೀರೆಗೆ ನೀವು 28 ಜನ ಮಧ್ಯವರ್ತಿಗಳ ಕಮಿಷನ್ ಕೊಟ್ಟು 10,000 ಸೀರೆಗೆ 50,000 ಕೊಡುವಂಗೆ ಆಗಬಾರ್ದು. ಹಾಗಾಗಿ ಯು ಕ್ಯಾನ್ ಟ್ರೈ ಒನ್ಸ್ ಬಿಫೋರ್ ಗೋಯಿಂಗ್ ಟು ಎನಿವೇರ್ ಅಂತ ಹೇಳ್ತಾ ನಾನು ರೆಕಮೆಂಡ್ ಮಾಡ್ತೀನಿ ಈ ಒಂದು ಶಾಪನ್ನು. ಆಲ್ ದ ಬೆಸ್ಟ್.